ದಯವಿಟ್ಟು ಬೀದಿ ಹೋರಾಟ ಅಂತ ಹೇಳಬೇಡಿ. ಎಷ್ಟು ಹೋರಾಟ ನಡೀತದೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ, ಹಾಗಾದರೆ ಎಲ್ಲ ಬೀದಿ ಹೋರಾಟ. ನಮಗೆ ಗತಿ ಇಲ್ಲದ ಹೋರಾಟ ಮಾಡೋದು ಅಲ್ಲ. ಇವತ್ತು ನಮ್ಮ ಸೌಜನ್ಯ ನ್ಯಾಯ ಕೊಡಿಸಲು ಹೋರಾಟ ಮಾಡ್ತಿರುವಂಥ ನಮ್ಮೆಲ್ಲ ನಾಯಕರಾಗಿರುವಂಥ ತಿಮ್ಮರೋಡಿಯನ್ನ ಮೇಲೆ ಹಲವು ಪ್ರಕರಣ ದಾಖಲು ಮಾಡಿ ಈ ಹೋರಾಟವನ್ನು ಹತ್ತಿಕ್ಕಗೊಳಿಸಲು ಮಾಡ್ತಾ ಇದ್ದಾರೆ. ಇವತ್ತು ಹೈಕೋರ್ಟಿಗೆ ಕರೆಸಿ ಇಲ್ಲೇನಾದರೂ ಮಾಡಿ ಅವ್ರನ್ನ ಅವ್ರ ತಲೆ ಮೇಲೆ ಏನೋ ಒಂದು ಪ್ರಕರಣ ಕಟ್ಟಿಡೋನು ನೋಡಿದ್ರು ಅದಕ್ಕೆ ಇವತ್ತು ನ್ಯಾಯಬದ್ಧವಾಗಿ ನಮಗೆ ಏನು ನ್ಯಾಯ ಸಿಗಿದೆ ಅದು ಇವತ್ತು ಸಿಗಿದೆ. ಅದರ ಉಳಿದ ವಿಷಯವನ್ನು ನಮ್ಮ ಪೊಲೀಸ್ ಅಧಿಕಾರಿ ಆಗಿರುವಂಥ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಅನ್ನೋರು ವಿವರನ್ನು ನೀಡ್ತಾ ಇದ್ದಾರೆ. ಇವತ್ತು ಸೌಜನ್ಯ ಹೋರಾಟವನ್ನು ಹತ್ತಿಕ್ಕಬೇಕು ಮತ್ತು ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಇಕ್ಕಟ್ಟಿಗೆ ಸಿಲಿಸಬೇಕು ಅಂತ ಏನೋ ಒಂದು ಭಾರೀ ಪ್ರಯತ್ನ ಪಟ್ಟಿದ್ರು. ಆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥವರಿಗೆ ಮತ್ತು ಹೋರಾಟದ ವಿರೋಧಿಗಳಿಗೆ ಇವತ್ತು ಬಹಳ ದೊಡ್ಡ ಮುಖಭಂಗ ಮಾನ್ಯ ಹೈಕೋರ್ಟ್ನಲ್ಲಿ ಆಗಿದೆ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಸಿವಿಲ್ ವ್ಯಾಜ್ಯ ಮತ್ತು ಇವರು ಅಂದಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಂದಿದ್ದು ನಮಗೆ ಅವ್ರ ವಕೀಲರು ಕೂಡ ಅದನ್ನ ಹೇಳಿದರು ನಾವು ನ್ಯಾಯ ಸಿಗಲಿಲ್ಲ ಅಂದರೆ ಎಲ್ಲಿ ಹೋಗಬೇಕು ಅಂತ. ಅದು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಅಂತ. ಆ ಒಂದು ವಿಷಯ ಹೇಳ್ತೇನೆ. ಇವತ್ತು ದೊಡ್ಡದಾಗಿ ಬಿಂಬಿಸಕ್ಕೆ ನೋಡಿದ್ರು ಮಾನ್ಯ ನ್ಯಾಯಾಲಯ ಅದಕ್ಕೆ ಏನಂತ ಹೇಳಿದರೆ ಅವರ ಒಂದು ವಾದಕ್ಕೆ ಪುರಸ್ಕಾರವನ್ನು ಪಟ್ಟಿಲ್ಲ ಮತ್ತು ಈ ಸಂಬಂಧಪಟ್ಟಂಥ ವ್ಯಾಜ್ಯ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ನಂತರ ವಕೀಲರಾದಂತಹ ಶ್ರೀನಿವಾಸ್ ಅವರು ಕೂಡ ನ್ಯಾಯಾಲಯಕ್ಕೆ ಏನಾದರೂ ಅವರು ಏನೋ ಘನತೆಗೆ ಧಕ್ಕೆ ಬರುವಂತೆ ಏನಾದರೂ ಮಾಡಿದ್ದಾದಲ್ಲಿ ಅದನ್ನು ನಾವು ತಿದ್ಕೊಳ್ತೇವೆ ಅಂತಲೂ ಕೂಡ ಅಫಿಡವಿಟ್ ಕೊಟ್ಟಿದ್ದಾರೆ. ಹೀಗಾಗಿ ನ್ಯಾಯಾಲಯವನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಅವರ ಒಂದು ಒಳ್ಳೆಯ ಸಜೆಷನ್ ಕೂಡ ಕೊಟ್ಟಿದೆ. ಹೋರಾಟ ಮಾಡಿದರೂ ಈ ರೀತಿ ಏನು ಕೂಡ ಅಂದರೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದೆ. ಇದರಿಂದ ಖಂಡಿತವಾಗಿ ವಿರೋಧಿಗಳಿಗೆ ಒಂದು ದೊಡ್ಡ ರೀತಿ ಮುಖಭಂಗ ಆಗಿದೆ. ಎಷ್ಟೋ ಚಾನಲ್ ಅವರು ಬಂದಿದ್ದರು, ಎಲ್ಲ ಮಾಧ್ಯಮದವರು ಬಂದು ಮಾತಾಡಿ ಏನೋ ಮಹೇಶ್ ಶೆಟ್ಟರನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಜೈಲಿಗೆ ಹೋಗ್ಬಿಡ್ತಾರೆ, ಅದು ಇದು ಮಾಧ್ಯಮಕ್ಕೂ ಕೂಡ ಸುಳ್ಳು ಹೇಳಿದ್ದಾರೆ. ಮಾಧ್ಯಮದವರಿಗೆಲ್ಲ ಸುಳ್ಳು ಹೇಳಿ ಮಹೇಶ್ ಶೆಟ್ಟರು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಹಿಂಗೆ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಮಾನ್ಯ ಹೈಕೋರ್ಟು ತುಂಬ ಒಂದು ಆಶೀರ್ವಾದ ಮಾಡಿದ್ದೇನೆ ಅಂತಲೇ ನಾವು ಅನ್ಕೋಬೋದು. ಈ ಹೋರಾಟಕ್ಕೆ ಒಂದು ಆಶೀರ್ವಾದ ಮಾಡಿದೆ, ಮಹೇಶ್ ಶೆಟ್ಟರಿಗೂ ಕೂಡ ಒಂದು ಆಶೀರ್ವಾದ ಮಾಡಿದೆ ಅಂತಲೇ ನಾವು ತಿಳ್ಕೊಬೇಕಾಗುತ್ತೆ. ಅವರೆಲ್ಲರಿಗೂ ಕೂಡ ಒಂದು ದೊಡ್ಡ ಮುಖಭಂಗ ಆಗಿದೆ. ಯಾಕಂತ ಹೇಳಿದರೆ ಸೌಜನ್ಯ ಶಕ್ತಿ ಇರೋದೇ ಹಾಗೆ, ಹೋರಾಟದ ಶಕ್ತಿ ಇರೋದೇ ಹಾಗೆ. ಆ ಹೋರಾಟದ ಶಕ್ತಿ, ಸೌಜನ್ಯದ ಶಕ್ತಿ ಇವತ್ತಿಗೂ ಕೂಡ ಅದು ಪ್ರಸ್ತುತ, ಇವತ್ತಿಗೂ ಕೂಡ ಅದು ಏನೋ ಎಲ್ಲರಿಗೂ ಕೂಡ ಗೋಚರ ಆಗಿದೆ.